ಇನ್ನು ಕೆಲವು ದಿನಗಳ ಹಿಂದೆ ಅಷ್ಟೇ ರಾಜ್ಯದಲ್ಲಿನ ಇಂದಿರಾ ಕ್ಯಾಂಟೀನ್ಗಳ ವಿಚಾರವಾಗಿ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ ನಿರಂತರವಾಗಿ ನಾನು ಸುದ್ದಿಯನ್ನು ಬಿತ್ತರಿಸಿದ್ವಿ. ಈಗ ಬಾಗಲಕೋಟೆಗೆ ಹೋಗೋಣ. ಅಲ್ಲಿಯೂ ಕೂಡ ಇವತ್ತಿಗೂ ಅದೇ ಪರಿಸ್ಥಿತಿ. ಅಲ್ಲಿನ ಇಂದಿರಾ ಕ್ಯಾಂಟೀನ್ ಒಂದು ಇನ್ನೂ ಕೂಡ ಉದ್ಘಾಟನೆಯನ್ನೇ ಕಂಡಿಲ್ವಂತೆ. ಏನು ಓಪನ್ನೇ ಆಗಿಲ್ಲ, ಶಟರೇ ಓಪನ್ ಆಗಿಲ್ಲ. ಖಾಲಿ ಹೆಸರಿಗೆ ಮಾತ್ರ ಅದನ್ನು ಕಟ್ಟಲಾಗಿದೆ. ಅದರ ದುಡ್ಡು ಯಾರ ಜೇಬಿಗೆ ಹೋಗಿದೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಬಾಗಲಕೋಟೆ ಜಿಲ್ಲೆಯ ತಾಲೂಕಿನ ರಬಕವಿ ಬನಹಟ್ಟಿಯಲ್ಲಿರುವಂತಹ ಕ್ಯಾಂಟೀನ್ ಇದು ಇಂದಿರಾ ಕ್ಯಾಂಟೀನ್. 10 ರೂಪಾಯಿಯಲ್ಲಿ ಊಟ ಸವಿಬೇಕೆಂಬ ಬಡವರ ಆಸೆಗೆ ತಣ್ಣೀರು ಹಾಕಲಾಗಿದೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸುವಂತೆ ಸರ್ಕಾರಕ್ಕೆ ಸಾರ್ವಜನಿಕರು ಆಗ್ರಹವನ್ನು ಮಾಡಿದ್ದಾರಂತೆ. ರಾಜಾರೋಷವಾಗಿ ಇದು ಸರ್ಕಾರದ ಮಹತ್ತರ ಯೋಜನೆ ಅಂತೆಲ್ಲ ಘೋಷಣೆ ಮಾಡಿ ಅದನ್ನ ಕಟ್ಟಡ ಕಟ್ಟಿದ್ರೆ ಸಾಕಾಗಲ್ಲ, ಬದಲಿಗೆ ಅದನ್ನ ಕಾರ್ಯರೂಪಕ್ಕೆ ತರೋದು ಕೂಡ ಸರ್ಕಾರದ ಕೆಲಸ ಆಗುತ್ತೆ. ಬಟ್ ಇಲ್ಲಿ ಇಂದಿರಾ ಕ್ಯಾಂಟೀನ್ ನೋಡಿ, ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಎಷ್ಟೆಲ್ಲ ದುಡ್ಡು ಸುರಿಯಲಾಗಿತ್ತೋ ಇನ್ನಷ್ಟೇ ಲೆಕ್ಕಪತ್ರಗಳನ್ನು ನೋಡಬೇಕು. ಆದರೆ ಅದಿನ್ನೂ ಕೂಡ ಉದ್ಘಾಟನೆಯ ಭಾಗ್ಯವನ್ನೇ ಕಾಣಲಿಲ್ಲ. ಖಾಲಿ ಸುಣ್ಣ ಬಣ್ಣವನ್ನು ಬಳಿದು ಒಂದಿಷ್ಟು ಇಕ್ವಿಪ್ಮೆಂಟ್ಗಳನ್ನು ತಗೊಂಡು ಬಂದಿಟ್ಟು ಅದನ್ನು ಹಾಗೆ ಬಿಡಲಾಗಿದೆ. ಹಿಂಗಿದ್ರೆ ಏನು ಕತೆ? ಇದನ್ನ ಯಾರ ದುಡ್ಡಲ್ಲಿ ಕಟ್ಟಿದ್ರಿ? ನಮ್ಮ ದುಡ್ಡಲ್ಲೇ ಕಟ್ಟಿದ್ರಿ ಸ್ವಾಮಿ. ಸರ್ಕಾರದ ಬೊಕ್ಕಸದ ದುಡ್ಡಿನಿಂದ ಕಟ್ಟಿದ್ರಿ, ನಮ್ಮ ಟ್ಯಾಕ್ಸ್ ಹಣದಿಂದ ಕಟ್ಟಿದ್ರಿ. ಅದನ್ನು ಕಟ್ಟಿಬಿಟ್ಟು ಹಾಗೆ ಬಿಟ್ಟಿದ್ದೀರಲ್ಲ, ಅದಕ್ಕೆ ಜನರು ಇವತ್ತು ಕಿಡಿಕಾರ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ.